ಕ್ರಿಯೇಟಿವಿಟಿ ಅಂದರೆ ಏನು? ಇವಾಗ ಫಸ್ಟು ಅಪ್ಪ ಅಮ್ಮನಿಗೆ ಮಗು ಕ್ರಿಯೇಟಿವ್ ಆಗಿ ಇರಬೇಕಾ ಬೇಡವಾ, ಅದೇ ಒಂದು ದೊಡ್ಡ ಕ್ವಶನ್. ಯಾಕೆ ಅಂದರೆ ಇವಾಗ ಕ್ರಿಯೇಟಿವ್ ಅಂದರೆ ಏನು, ಅದಕ್ಕೆ ಆಪೋಸಿಟ್ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು. ಕ್ರಿಯೇಟಿವ್, ಕನ್ಫರ್ಮೇಟಿವ್ ಅಂತ ಎರಡು ಹೇಳ್ತಾರೆ. ಕನ್ಫರ್ಮೇಟಿವ್ ಅಂದರೆ ದೊಡ್ಡವರು ಹೇಳಿದ್ದನ್ನು ಹಾಗೆ ಪರಿಪಾಲಿಸಿ ನಡ್ಕೊಂಡು ಪಾದ ಮುಟ್ಟಿ ಅವ್ರು ಹೇಳಿದಾಗ ನಡ್ಕೊಳ್ಳೋದನ್ನು ಕನ್ಫರ್ಮೇಟಿವ್ ಅಂತ ಹೇಳ್ತಾರೆ. ಕ್ರಿಯೇಟಿವ್ ಅನ್ನೋದು ಇದಕ್ಕೆ ಆಪೋಸಿಟ್ ಅಂತ ಹೇಳೋಕ್ಕಾಗಲ್ಲ, ತನ್ನ ಸ್ವಂತ ದಾರಿಯಲ್ಲಿ ಹೋಗೋದು ಹಾಗೆ ಅಂತ ಹೇಳ್ತಾರೆ. ಕ್ರಿಯೇಟಿವ್ ಇರೋದು ಬೇರೆ ಮಕ್ಕಳು ಕ್ರಿಯೇಟಿವ್ ಇದ್ದಾಗ ಚಪ್ಪಾಳೆ ತಟ್ತಾರೆ, ತನ್ನ ಸ್ವಂತ ಮಗು ಕ್ರಿಯೇಟಿವ್ ಆದಾಗ ಅಪ್ಪ ಅಮ್ಮನಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೆ ಕುಂತಿ ಬಂದು ಪುರಾಣದಲ್ಲಿ ಒಂದು ಮಾತು ಹೇಳ್ತಾಳಂತೆ, ಈ ವನವಾಸ ಅಜ್ಞಾತವಾಸ ಎಲ್ಲ ಮಾಡಿ ಬೇರೆಯವ್ರ ಮನೆಯಲ್ಲಿ ಅನ್ನಕ್ಕೋಸ್ಕರ ವಿದುರನ ಮನೆಯಲ್ಲಿ ಇರ್ತಾಳೆ ಕುಂತಿ. ಯಾರಿಗೂ ಪಂಡಿತನೂ ಶೂರನು ಮಗನ ಹುಟ್ಟಬಾರದು ಅಂತ ಹೇಳ್ತಾಳೆ. ಯಾಕೆ ಅಂದರೆ ಮಗ ಪಂಡಿತನೋ ಅಥವಾ ಶೂರನೋ ಆದರೆ ಕಷ್ಟಪಡಬೇಕಾಗತ್ತೆ ಅಪ್ಪ ಅಮ್ಮಂದರು. ಯಾಕೆ ಕ್ರಿಯೇಟಿವಿಟಿಗೆ ನಿಮಗೆ ಯಾರೂ ಹಾರ ಹಾಕಲ್ಲ. ಕ್ರಿಯೇಟಿವಿಟಿ ಸಪ್ರೆಸ್. ಒಂದು ಸ್ಕೂಲಲ್ಲೇ ಬಂದು ಒಂದು ಹುಡುಗ ಏನಾದರೂ ವ್ಯತ್ಯಾಸವಾಗಿ ಮಾಡೋಕ್ಕೆ ಹೋದರೆ ಟೀಚರ್ ಮಾಡೋ ಮೊದಲು ಕೆಲಸ ಏನು? ಫಾಲೋ ಅದರ್ಸ್. ನೋಡು, ಇವನು ನೋಡಿ ಕಲಿ ಹಾಗೆ ಅಂತೀವಿ. ಅದು ಕೆಲವು ವಿಷಯಕ್ಕೆ ಒಳ್ಳೆಯ ಅಭ್ಯಾಸಕ್ಕೆಲ್ಲ ಒಳ್ಳೆಯದಿರ್ಬೋದು. ಎಲ್ಲದಕ್ಕೂ ನಾವು ಬೇರೆಯವರನ್ನು ನೋಡಿ ಕಲಿಯೋದಕ್ಕಾಗಿ ಹುಟ್ಟಿಲ್ಲ. ನಮ್ಮನ್ನು ದೇವರು ಸೃಷ್ಟಿ ಮಾಡಿರೋದು ಎಷ್ಟೋ ಲಕ್ಷಾಂತರ ಅಂಶಗಳಲ್ಲಿ ಬೇರೆಯವರಿಗಿಂತ ಭಿನ್ನವಾಗಿ ನಮ್ಮನ್ನು ಹುಟ್ಟಿಸಿದ್ದಾನೆ. ಎಲ್ಲೂ ರೆಪಿಟೇಷನ್ ಮಾಡೋದೇ ಇಲ್ಲ. ದೇವರೇ ಕ್ರಿಯೇಟಿವ್. ದೇವರೇ ಬಂದು ಕಾಮನ್ ಎಲ್ಲರಿಗೂ ಒಂದೇ ಥರ ಮೂರ್ತಿ ಒಂದೇ ಥರ ಇದು ಮಾಡ್ಬೋದಾಗಿತ್ತು. ಯಾಕೆ ಮಾಡಿಲ್ಲ? ಒಬ್ಬೊಬ್ಬರು ಕಣ್ಣು ಬೇರೆ, ಮೂಗು ಬೇರೆ, ಬಾಯಿ ಬೇರೆ, ಎಲ್ಲವೂ ಬೇರೆ ಬೇರೆ ಇದೆ. ಆದ್ದರಿಂದ ನಾವು ಕ್ರಿಯೇಟಿವ್ ಆಗಿದ್ದ ಮೇಲೆ ನಾವು ಬಾಳೋದಕ್ಕೆ ಅರ್ಹರು. ನಮ್ಮ ಕ್ರಿಯೇಟಿವಿಟಿನ ನಾವೇ ಉಳಿಸ್ಕೋಬೇಕು. ಅದು ಒಂದು ಹೋರಾಟ. ಅದಕ್ಕೆ ಒಂದು ಕನ್ನಡದಲ್ಲಿ ಒಂದು ಹಾಡಿದೆಯಲ್ಲ, ಅರಳುವ ಹೂಗಳೇ ಬಾಳೊಂದು ಹೋರಾಟ ಮರೆಯದಿರಿ. ಈ ಹೋರಾಟಕ್ಕೆ ರೆಡಿಯಾಗಿರಬೇಕು. ಕೆಲವು ಟೈಮಲ್ಲಿ ಮಗುಗೆ ಏನೋ ಒಂದು ಒಳ್ಳೆಯ ಒಂದು ಕೆಪಾಸಿಟಿ ಇರುತ್ತೆ, ಅದನ್ನು ಬೇರೆಯವರು ಇಷ್ಟಪಡಲ್ಲ. ಅಪ್ಪ ಅಮ್ಮನೇ ಬೇಡ ಅಂತಾರೆ, ಅಕ್ಕಪಕ್ಕ ಬೇಡ ಅಂತಾರೆ, ಸೊಸೈಟಿ ಕೂಡ ಬೇಡ ಅನ್ಬೋದು. ಆವಾಗ ಅದನ್ನು ಎದುರಿಸಿ ನಿಂತವರು ಮಾತ್ರ ಕ್ರಿಯೇಟಿವ್ ಆಗೋದು. ಇವಾಗ ಕೆಲವು ಸಿನಿಮಾ ಸ್ಟಾರ್ಗಳೆಲ್ಲ ನೋಡ್ತೀರ, ಅವರುಗಳೆಲ್ಲ ಏನು ಸುಖವಾಗಿ ಸುಪತ್ತಿಗೆಯಲ್ಲಿ ಬಂದ್ಬಿಟ್ರ ವಿಪರೀತ ಅವಮಾನಗಳು, ವಿಪರೀತ ನಷ್ಟಗಳು, ವಿಪರೀತ ಬಡತನ ಅದನ್ನೆಲ್ಲ ಅನುಭವಿಸಿ ರಿಜೆಕ್ಷನ್ಸ್ ಅಂತ ಹೇಳ್ತಾರೆ. ನೀ ಲಾಯಕ್ಕಿಲ್ಲ, ನಿನ್ನಿಂದ ಆಗಲ್ಲ ಅಂತ ಹೇಳಿನೂ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ನಾನು ವಿಭಿನ್ನವಾದವನು, ನನ್ನ ಜನ ತಗೋತಾರೆ ಅಂತ ಅವನು ಪ್ರಯತ್ನ ಮಾಡಿ ಗೆಲ್ತಾನೆ. ಆದ್ದರಿಂದ ಕ್ರಿಯೇಟಿವಿಟಿ ಅನ್ನೋದು ಫಸ್ಟ್ ನಾವು ಅರ್ಥ ಮಾಡ್ತೇವೆ. ಕ್ರಿಯೇಟಿವಿಟಿ ಅನ್ನೋದು ಯಾರೋ ಸ್ಕೂಲ್ ಟೀಚರ್ಸು ಇಲ್ಲ ಯಾರೋ 4 ಜನ ಬಂದು ಸಭಾಷ್ ಅಂತ ಹೇಳೋದು ಅಲ್ಲ. ಕ್ರಿಯೇಟಿವಿಟಿ ಅನ್ನೋದು ಒಳಗಡೆಯಿಂದ ಹುಟ್ಟಬೇಕು. ಆ ಒಳಗಡೆಯಿಂದ ಏನೋ ಒಂದು ಆಸೆ ಬರುತ್ತೆ ಆ ಮಗುಗೆ. ಆ ಆಸೆಗೋಸ್ಕರ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನ ಮಾಡಿ ಅದರಲ್ಲೊಂದು ಸಾಮರ್ಥ್ಯ ಬರುತ್ತೆ. ಅದನ್ನು ಕೆಲವರು ತುಳಿಯೋಕ್ಕೆ ನೋಡ್ತಾರೆ, ಅದನ್ನು ಮೀರಿ ಮತ್ತೆ ಪ್ರಯತ್ನ ಮಾಡ್ತಾನೆ. ಇನ್ನೂ ತನ್ನನ್ನು ತಯಾರು ಮಾಡ್ಕೋತಾನೆ, ತಂದೆ ಒಂದು ಹೊಸ ದಾರಿಯನ್ನು ಮಾಡ್ಕೋತಾನೆ. ಸ್ವಲ್ಪ ದಿನ ಆದಮೇಲೆ ಈ ಬೇಡ ಬೇಡ ಅಂತ ಹೇಳಿದ ಗುಂಪೆ ಚೆನ್ನಾಗಿದೆ ಅನ್ನತ್ತೆ. ಅಷ್ಟು ತನಕ ಕಾಯಬೇಕು. ಆ ಒಂದು ಟಾಲರೆನ್ಸು, ಪೇಷನ್ಸು, ಪರ್ಸಿಸ್ಟೆನ್ಸು ಇದೆಲ್ಲ ತುಂಬ ಮುಖ್ಯ ಕ್ರಿಯೇಟಿವಿಟಿಗೆ. ಆ ಕ್ರಿಯೇಟಿವಿಟಿದು ಎಷ್ಟು ಶೋಕ ಅನ್ನೋದನ್ನು ಒಂದು ಸೈಕಾಲಜಿ ಬುಕ್ ಓದಿದಾಗ ತಿಳ್ಕೊಂಡೆ. ತುಂಬ ದುಃಖವಾಯಿತು. ಅದರಲ್ಲಿ ಏನು ಅಂದರೆ ಒಂದು ಕತೆ ಕೊಡ್ತಾರೆ ಸೈಕಾಲಜಿಸ್ಟ್ ಬಂದು, ಮಕ್ಕಳಿಗೆಲ್ಲ ಒಂದು ಕತೆ. ಒಂದು ಕೋತಿ ಬಂದು ಹಾರೋ ಕೆಪಾಸಿಟಿನ ಪಡ್ಕೊಂಡ್ಬಿಟ್ಟಿದೆ, ಫ್ಲೈಯಿಂಗ್ ಮಂಕಿ ಅಂತ ಹೇಳ್ತಾರೆ. ಅದಕ್ಕೆ ಹಾರೋ ಶಕ್ತಿ ಇದೆ. ಅದು ತನ್ನ ಕಥೆಯನ್ನು ಬರಿತಾ ಇದೆ, ಎಲ್ಲರೂ ಬರೀರಿ ಎಂದು. ಒಂದೇ ಒಂದು ಮಗು ಮಾತ್ರ ಒಂದು ಕತೆ ಬರೀತು. ಆ ಕೋತಿ ಬಂದು ಹಾರ್ತಾ ಇತ್ತು. ಹಾರ್ತಾ ಎಲ್ಲರೂ ಸಭಾಷ್ ಅಂದರು. ಬೇರೆ ಕೋತಿಗಳಿಗೆಲ್ಲ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಅವುಗಳೆಲ್ಲ ಹೋಗಿ ಅಮ್ಮನ ಹತ್ರ ಅವು ಕಂಪ್ಲೇಂಟ್ ಮಾಡ್ತು. ಏನು ನಿಮ್ಮ ಮಗು ಮಾತ್ರ ಒಂದು ಹಾರ್ತಾ ಇದೆ, ನಾವೆಲ್ಲ ಹಾರ್ತೀವ? ಯಾಕೆ ಹಾರ್ತೀರ ನೀವೆಲ್ಲ? ನಿಮ್ಮ ಮಗನಿಗೆ ಹೇಳು ಹಾರಬಾರ್ದು ಅಂತ ಹೇಳು.
ಇವರಮ್ಮ ಬೇಡಪ್ಪ ಬೇಡ, ಹಾರಿದ್ರೆ ಎಲ್ಲರೂ ಬೈತಾರೆ ಕಣೋ ಬೇಡ ಅಂದು. ತುಂಬ ದಿವಸ ಹೋರಾಟ ಆಯಿತು. ಅಮ್ಮನೂ ಅಳೋದನ್ನು ನೋಡೋಕ್ಕಾಗದೆ ಆ ಮಗು ಏನು ಮಾಡ್ತು, ಒಂದು ದಿವಸ ಕತ್ತರಿ ತೊಗೊಂಡೋಗ್ಬಿಟ್ಟು ತನ್ನ ಬಾಲ ತನಗೆ ಬೆಳೆದಿರೋವಂಥ ಆ ಒಂದು ರೆಕ್ಕೆ ಪುಕ್ಕಗಳನ್ನೆಲ್ಲ ಕತ್ತರಿಸ್ಬಿಟ್ಟು, ಅಮ್ಮ ನಾ ಇನ್ಮೇಲೆ ಹಾರಲ್ಲ ಅಮ್ಮ ಅಂತ ಹೇಳುತ್ತೆ ಅಂತ ಕತೆ ಮುಗಿಯುತ್ತೆ. ಇದನ್ನು ಹೌ ಯು ಸ್ಟಿಫಲ್ ದಿ ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ. ಒಂದು ಕ್ರಿಯೇಟಿವಿಟಿನ ಹೇಗೆ ನಾವು ತುಳಿತೀವಿ ಅನ್ನೋದನ್ನು ಆ ಮಗು ಕಥೆಯಿಂದ ನಮಗೆ ಗೊತ್ತಾಗುತ್ತೆ. ಆ ಥರ ಬೇಕಾದಷ್ಟು ಕಥೆಗಳಿದೆ ಸೈಕಾಲಜಿಯಲ್ಲಿ. ಆ ಥರ ನಾವೇನು ಮಾಡ್ತೀವಿ ಅಂದರೆ, ಕ್ರಿಯೇಟಿವಿಟಿಗೆ ಮೊದಲು ಕೊಡೋದೇ ಶಿಕ್ಷೆ. ಅದನ್ನು ಬೆಳೆಸಲ್ಲ, ಅದು ಬೆಳೆದು ತಾನಾಗೇ ಬೆಳೆದು ಗೋಪುರಕ್ಕೆ ಹೋದ್ಮೇಲೆ ನೀವು ಕೈ ಎತ್ತಿ ಅದನ್ನು ಪೂಜೆ ಮಾಡ್ತೀರಾ. ಅಷ್ಟು ತನಕ ಅದು ಕಾಯಬೇಕು. ಯಾತಕ್ಕಿದೆ ಹಿಂಗಾಗತ್ತೆ? ಕ್ರಿಯೇಟಿವಿಟಿ ಯಾಕೆ ತಕ್ಷಣ ಅದು ಅರಳಲ್ಲ? ಅದು ಯಾತಕ್ಕೆ ಅಷ್ಟು ಒಂದು ಪ್ರಮುಖವಾದ ಒಂದು ಸ್ಥಾನಕ್ಕೆ ಬರಲ್ಲ ಅಂದರೆ, ಅದಕ್ಕೆ ಕಾಲ ಬೇಕು. ಇವಾಗ ಯಾವುದನ್ನೋ ಒಂದು ಓದ್ಬಿಟ್ಟು ಗಟ್ಟು ಹೊಡೆದು ಅದನ್ನು ಒಪ್ಪಿಸೋದನ್ನು ಕ್ರಿಯೇಟಿವಿಟಿನಲ್ಲ, ಅದೆಲ್ಲ ಬಂದು ಬರೀ ರೋಟ್ ಮೆಮರಿ ಅಂತಾರೆ. ಅದನ್ನು ಇವತ್ತು ಸಿಕ್ಕಾಪಟ್ಟೆ ಬೈಯಕ್ಕೆ ಶುರು ಮಾಡಿಬಿಟ್ರು. ಇವರೇ ಅಬ್ದುಲ್ ಕಲಾಮೇ ಬೈದ್ಬಿಟ್ರು. ಏನು ಪುಸ್ತಕ ಓದೋದು, ಬಂದಿಲ್ಲಿ ವಾಮಿಟ್ ಮಾಡೋದು, ಅದಾ ವಿದ್ಯೆ. ಪುಸ್ತಕ ಕೊಡಬೇಕು ಅಂದ್ರೆ ಅವರು ಪುಸ್ತಕವನ್ನು ಕೊಟ್ಬಿಟ್ಟು ನೀವು ಕ್ವಶನ್ ಕೇಳು, ಅವನು ಹುಡುಕಿ ಆನ್ಸರ್ ಬರೀಲಿ. ಅದರಿಂದ ಏನಾಗುತ್ತೆ, ಅವನಿಗೆ ಅದೆಲ್ಲ ಓದಿ ಗಟ್ಟೊಡಿಯೋ ಕೆಲಸ ಇಲ್ಲ. ಅವನಿಗೆ ತನಗಿರೋ ಒಂದು ಸಮಸ್ಯೆಗೆ ಆ ಪುಸ್ತಕದಲ್ಲಿ ಎಲ್ಲಿ ಉತ್ತರ ಇದೆ ಅಂತ ಗೊತ್ತಾದರೆ ಸಾಕು. ಇದನ್ನು ಇಟ್ಕೊಂಡು ನಾನು ಜೀವನದಲ್ಲಿ ಹೆಂಗೆ ಮುಂದೆ ಬರ್ಬೋದು ಅನ್ನೋದು ಗೊತ್ತಾದರೆ ಸಾಕು ಅವನಿಗೆ. ಅವನು ಯಾತಕ್ಕೆ ಅದೆಲ್ಲ ಮೆಮರೈಸ್ ಮಾಡ್ಕೊಂಡು ಕೂತಿರ್ಬೇಕು. ಕೆಲವುದು ಬೇಕಾಗುತ್ತೆ, ಅದು ಪರವಾಗಿಲ್ಲ. ಇವಾಗ ಇದೆಲ್ಲ ನೋಡುತ್ತೀರಾ ನೀವು, 3 Idiots ಸಿನಿಮಾ ಎಲ್ಲ ನೋಡುತ್ತೀರಾ. ಅದರೊಳಗೆಲ್ಲ ಹೆಂಗೆ ಆ ಕಾಂಟ್ರಾಸ್ಟನ್ನು ತೋರಿಸಿರ್ತಾರೆ. ಜೀನಿಯಸ್ ಹೆಂಗಿರ್ತಾನೆ, ಬರೀ ಉರು ಹೊಡೆದು ಓದಿ ಕರೆಕ್ಟಾಗಿ ಒಪ್ಪಿಸೋವಂಥ ಒಂದು ಸ್ಟೂಡೆಂಟ್ ಹೆಂಗಿರ್ತಾನೆ, ಅದೆಲ್ಲ ತೋರಿಸ್ತಾ ಇದ್ದಾರೆ. ನಾವು ಅದನ್ನು ತಿಳ್ಕೋಬೇಕು. ಇವಾಗ ಗುಡ್ ಬಾಯ್, ಗುಡ್ ಸ್ಟೂಡೆಂಟ್ ಹಾಗೆಂತ ಹೇಳೋದೆಲ್ಲ ಏನಾಗ್ಬಿಟ್ಟಿದೆ, ಸ್ಕೂಲು ಅಥವಾ ಟೀಚರ್ಸು ಅಲ್ಲ ಅಪ್ಪ ಅಮ್ಮವೋ ಹೇಳಿದ ಥರವೇ ನಡ್ಕೊಂಡ್ಬಿಟ್ರೆ ಅವನು ಒಳ್ಳೆ ಮಗ ಅಲ್ಲ. ಕೇಳಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಏನಾಗಬೇಕು, ಆ ಸ್ವಂತಿಕೆ ಡೆವಲಪ್ ಆಗಬೇಕು. ನಿಮ್ಮ ಅಸಾಧ್ಯ ಸಾಮರ್ಥ್ಯ ಹೊರಡೆ ಬರಬೇಕು. ಅದರಿಂದ ಬಂದು 4 ಜನಕ್ಕೆ ಉಪಯೋಗ ಆಗುವಂಥದ್ದಾಗಿ ಇರಬೇಕು. ಬರೀ ಬೇರೆಯವರು ಚಪ್ಪಾಳೆ ತಟ್ತಾರೆ, ನಮಗೆಲ್ಲ ಬಂದು ಹೊಗಳ್ತಾರೆ ಅನ್ನೋದಕ್ಕೋಸ್ಕರ ಮಾಡೋ ಕೆಲಸ ಕ್ರಿಯೇಟಿವಿಟಿ ಆಗಲ್ಲ. ಇದರಲ್ಲಿ ತುಂಬ ಮುಖ್ಯವಾದ ಒಂದು ಸೂಕ್ಷ್ಮ ಹೇಳ್ತೀನಿ, ಇದನ್ನು ತಿಳ್ಕೊಳ್ಳಿ. ಕ್ರಿಯೇಟಿವಿಟಿ ಹೆಂಗೆ ಡೆವಲಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದಾರೆ. ಒಂದು ವಿಷಯ ಏನು ಹೇಳುತ್ತೆ, ನಮ್ಮ ಸುತ್ತಲೂ ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಅದನ್ನು ಬೇರೆಯವರೆಲ್ಲ ಗಮನಕ್ಕೆ ತಗೊಳ್ಳಲ್ಲ. ಒಬ್ಬ ಮಾತ್ರ ಅದನ್ನು ಸೀರಿಯಸ್ ಆಗಿ ತಗೊಂಡು ಅದಕ್ಕಾಗಿ ಒಂದು ದಾರಿ ಹುಡುಕಿದಾಗ ಅವನು ಒಂದು ಹುಚ್ಚನ ಥರ ಅದಕ್ಕಾಗಿ ಅಪ್ಸೆಟ್ಟಾಗಿ ದುಃಖಪಟ್ಟು ಅದರಿಂದ ಒಂದು ಸೊಲ್ಯೂಷನ್ ಕಂಡುಹಿಡಿತಾನೆ. ಅದಾದ ಮೇಲೆ ಬೇರೆಯವ್ರಿಗೆಲ್ಲ ಉಪಯೋಗ ಆದ ಮೇಲೆ ಕೀರ್ತಿ ಲೇಟಾಗಿ ಬರುತ್ತೆ. ಆದ್ದರಿಂದ ಸೆನ್ಸಿಟಿವಿಟಿ ಇರಬೇಕು. ಆ ಮಗು ಸೆನ್ಸಿಟಿವ್ ಇದ್ದಾಗ ಅದಕ್ಕೆ ದುಃಖ ಕೊಡಬಾರ್ದು. ಸರಿ, ಓಕೆ, ನಿನ್ನ ದಾರಿಗೆ ಹೋಗು ಅಂತ ಬಿಡಬೇಕು. ಆ ಬೀಟನ್ ಟ್ರ್ಯಾಕಲ್ಲೇ ಹೋಗಬೇಕು ಅಂತ ಹಠ ಹಿಡಿಯೋಕ್ಕೆ ಹೋಗಬಾರ್ದು. ಅಲ್ಲಿ ನಮ್ಮಿಂದ ಆದಷ್ಟು ಒಂದು ಸಹಾಯವನ್ನು ಕೊಡಬೇಕು. ಟೀಚರ್ಸು ಇದನ್ನು ಕೊಡಬೇಕು. ಇವಾಗ ಅಮೆರಿಕಾಲೆಲ್ಲ ಇರೋ ಮಕ್ಕಳೆಲ್ಲ ನೋಡಿದ್ರೆ ಒಂದು ರೀತಿಯಲ್ಲಿ ಏನು ಭಾಗ್ಯವಂತರು ಅಂದರೆ, ಇಲ್ಲಿ ನೀವು ಸ್ವತಂತ್ರವೇ ಕೊಡಲ್ಲ. ಅಮೆರಿಕ ಎಲ್ಲ ಮಕ್ಕಳು ಸ್ವತಂತ್ರ ಕೊಟ್ಟಿದ್ದಾರೆ ಸ್ವಲ್ಪ ಓದೋಕ್ಕೆ. ಆಮೇಲೆ ಇಷ್ಟು ಪ್ರೆಷರ್ ಇಲ್ಲ, ಇಷ್ಟು ಸಿಲೆಬಸ್ ಹಾಕಿ ಅವ್ರಿಗೆ ಹಿಂಸೆ ಕೊಡ್ತಾ ಇಲ್ಲ. ಅದರಿಂದ ಇದೆಲ್ಲ ನಾವು ಎಲ್ಲ ವಿಷಯಗಳು ಗಮನದಲ್ಲಿ ಇಟ್ಟುಕೊಂಡು ಮಗುವಿಗೆ ಕ್ರಿಯೇಟಿವಿಟಿನ ನಿಧಾನಕ್ಕೆ ಕಲಿಸ್ಬೇಕು. ಸುಮ್ಮನೆ ಹೇಳಿದ್ದು ಒಪ್ಪಿಸ್ಬಿಟ್ರೆ ಆಹಾ ನನ್ನ ಮಗು ತುಂಬ ಬ್ರಿಲಿಯಂಟು ಅಂತ ತಿಳ್ಕೊಂಡ್ರೆ ಅದು ಒಂದು ಮೂಢನಂಬಿಕೆ ಆಗ್ಬಿಡುತ್ತೆ. ಸರ್ ಅದಿಲ್ಲದವ್ರಿಗೆ ಕೆಲಸ ಸಿಗಲ್ಲ, ಸರ್ ಅದಿಲ್ಲದವ್ರಿಗೆ ಅಡ್ಮಿಷನ್ ಸಿಗಲ್ಲ, ಅದೆಲ್ಲ ಬೇರೆ ಪ್ರಶ್ನೆ. ಇದು ಮೂಲತಃ ಇದನ್ನು ನೀವು ಫಾಲೋ ಮಾಡಿದಾಗ ಮಗು ಉತ್ತಮವಾದ ಪರಿಸ್ಥಿತಿಗೆ ಮೇಲೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮುಂದೆ ವಿಷಯಗಳು ಹೇಳ್ತೀನಿ. ಧನ್ಯವಾದ.